ಪ್ರಿಯಾಂಕಾ ಖರ್ಗೆ ಅವರು RSS ನ ಪ್ರತಿನಿತ್ಯದ ಶಾಖೆಗಳಿರ್ಬೋದು, ಅವರೆಲ್ಲ ಚಟುವಟಿಕೆಗಳಿರ್ಬೋದು, ಅದನ್ನ ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು, ಅನುದಾನಿತ ಶಾಲೆಗಳ ಆವರಣ ಇರ್ಬೋದು, ಸರ್ಕಾರಿ ಜಾಗಗಳಿರ್ಬೋದು, ಸರ್ಕಾರದ ಸ್ವಾಯತ್ತದಲ್ಲಿರುವಂತಹ ಯಾವುದೇ ಸ್ಥಳಗಳಲ್ಲಿ ಎಲ್ಲೂ ಕೂಡ ಅವಕಾಶವನ್ನ ಕೊಡಬಾರದು, ಅದಕ್ಕೆ ನಿಷೇಧವನ್ನ ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ. ನನ್ನನ್ನು ಟ್ವಿಟರ್ ನಲ್ಲಿ ಬಹಳ ಸೀರೀಸ್ ಆಫ್ ಟ್ವೀಟ್ ಗಳನ್ನ ಮಾಡಿ RSS 2002ಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೆ ಇದ್ದಾರೆ. ಅವರಲ್ಲಿ ಟ್ವೀಟ್ ಗಳು ಒಂದ್ರ ಹಿಂದೆ ಒಂದು ಬರ್ತಾನೆ ಇದಾವೆ. ಈ ಮೂರು ತಿಂಗಳಿಗೆ ಒಂದ್ಸರಿ RSS ನ ಬೈಯುವಂತದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನ ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ, ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡಕ್ ಆಗಲ್ಲ, ಇದು ಅನ್ಸ್ಬಿಟ್ಟಿದೆ ನನಗಂತೂ. ಯಾಕಂದ್ರೆ ಆ ವ್ಯಕ್ತಿಯ ಎಲ್ಲಾ ಟ್ವೀಟ್ ಗಳಿರ್ಬೋದು, ಆತನ ಹೇಳಿಕೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕೌಂಟರ್ ಕೊಟ್ಟು ನಮಗೂ ಸುಸ್ತಾಗೋಗ್ಬಿಟ್ಟಿದೆ. ಯಾಕೆಂತಂದ್ರೆ ಆ ವ್ಯಕ್ತಿಗೆ ಒಂಥರ MMI ಮೇಲೆ ಮಳೆ ಹುಯ್ದಂಗ ಆಗೋಗಿದೆ, ಅದೇನೋದು ಹೀರ್ಕೊಳ್ಳಲ್ಲ ನೋಡಿ. ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ PUC ಫೇಲ್ ಆಗಿ ಯಾವ್ದೋ ಆನಿಮೇಷನ್ ಅಲ್ಲಿ ಯಾವ್ದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂತ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಆತನಿಗೆ ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ ಅನಾಲಿಟಿಕ್ಸ್ ಇಂಡಿಯಾ ಮ್ಯಾಗಝಿನ್ ಅಂತ ಹೇಳ್ಬಿಟ್ಟು ಯಾವ್ದೋ ಹೆಸರು ಕೇಳೋದು ಒಂದು ಮ್ಯಾಗಝಿನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲಿ ಟಾಪ್ 10 ಅಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ 9 ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಯಾವ್ದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ 9ನೇ ಪ್ಲೇಸ್ ಕೊಟ್ಬಿಟ್ಟಿದೆ. ಅದಾದ ನಂತರ ಇವ್ರಿಗೆ ಹುಚ್ಚು ಇನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ ತಡೆಯಕ್ ಆಗಲ್ಲ ಅಂತ ಅನ್ಸ್ಬಿಟ್ಟಿದೆ. ಯಾಕೆಂತಂದ್ರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ, ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ. ಮೀಡಿಯಾದವ್ರು ಯಾರು ಹಿಂಗ್ ಮಾತಾಡಿದ್ರು ಕೂಡ ಪ್ರಕಟವನ್ನ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದಲ್ಲೇ ತಾನೇನೋ ಮಾತಾಡ್ತಿದ್ರಿ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ, ನೀವು ಕೂಗುಮಾರಿ ಆಗ್ಬಿಟ್ಟಿದ್ದೀರಿ ಅಷ್ಟೇನೆ. ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ, ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSS ನ ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಿ ಆಗ್ಲಿಲ್ಲ, ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಿ ಆಗ್ಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನ ಇಟ್ಕೊಂಡಿರುವಂತ ನಿಮ್ ಕೈಲಿ ಆಗುತ್ತಾ ಸರ್? ನಿಮ್ ಸಿದ್ದರಾಮಯ್ಯನವ್ರ ಕೈಲಿ ಆಗುತ್ತಾ? ನಿಮ್ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು, ದಲಿತರನ್ನ ಸುಟ್ಟು ಹಾಕಿದ್ರು. ಅದು ಆ ದಲಿತರಿಗೆ ನ್ಯಾಯ ಕೊಡ್ಸಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗ್ಲಿಲ್ಲ. ಇನ್ ನೀವೇನ್ ಮಾಡ್ತೀರಿ? ಕಳೆದ 45 ವರ್ಷಗಳಿಂದ ಕಲಬುರಗಿಯನ್ನ ಕೊಚ್ಚೆ ಮಾಡಿರೋರು ನೀವು, ಅಪ್ಪ ಮಗ ನೀವು. ಆ ಒಂದು ಊರನ್ನೇ ಉದ್ಧಾರ ಮಾಡ್ಲಿಕ್ಕೆ ಆಗದಂತ ವ್ಯಕ್ತಿ ಜಗತ್ತಿನ ಎಲ್ಲಾ ವಿಚಾರಗಳ ಬಗ್ಗೆನೂ ಮಾತಾಡ್ತಿದ್ದೀರಿ. ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬರು ಕೂಗುಮಾರಿ ಆಗಿ ಅಷ್ಟೇನೆ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ. ಅವ್ರಿಗೊಂದು ಸುದ್ದಿ ಬೇಕು, ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇನೆ. ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ನೀವು ಯಾವಾಗ್ಲೂ ಕೂಡ ಅಂಬೇಡ್ಕರ್ ಸಂವಿಧಾನ, ಕಾನೂನು ಸುವ್ಯವಸ್ಥೆ ಎಲ್ಲ ಬಾಬಾ ಸಾಹೇಬ್ರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ. ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಬಿಕ್ಕಿ ಜನಾಂಗಕ್ಕೆ ಸೇರಿದಂತ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ, ಕಗ್ಗೊಲೆ, ನೀವ್ ಯಾರು ಪತ್ರ ಬರ್ದಿರಲ್ಲ, ಸಿದ್ದರಾಮಯ್ಯನವ್ರ ಮೂಗಿನ ಕೆಳಗಡೆ ನಡೀತಲ್ಲ, ಒಂದು ಧ್ವನಿ ಎತ್ತಿದ್ರ ಸರ್? ಆ ಹಕ್ಕಿ ಬಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ? ಆಕೆ ಬಗ್ಗೆ ಒಂದ್ ಮಾತಾಡಿದ್ರ ಸರ್ ನೀವು? ಆಕೆಗೆ ಏನಾದ್ರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ? ಇಲ್ಲಿ ಬಂದ್ ಮೈಸೂರಿಗೆ ಬಂದು ಮೀಟಿಂಗ್ ತಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗಾರು ಮನವಿ ಮಾಡ್ಕೊಂಡ್ರ, ಅಥವಾ ಸ್ವತಃ ನೀವಾದ್ರೂ ಬಂದ್ರ? ಆಕೆಗೆ ಒಂದ್ ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮ್ಗೆ ಯಾವ ತರ ಯೋಚನೆ ಆಯ್ತಾ? ಅದ್ರ ಬಗ್ಗೆ ಯಾವ ತರ ಮಾತಾಡಿದ್ರ ಸರ್? ಸರ್, ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದ್ರೆ ಮುಂಬೈಗೆ ಹೋಗ್ತಾರಂತೆ, ಡೆಲ್ಲಿಗೆ ಹೋಗ್ತಾರಂತೆ, ನಾರ್ತ್ ಇಂಡಿಯಾಕ್ ಹೋಗ್ತಾರಂತೆ, ದಸರಾ ಬಂತು ಅಂದ್ರೆ ಮೈಸೂರಿಗೆ ಹೋಗ್ತಾರಂತೆ. ನಮ್ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದಾರೆ ಆಕೆ ಕುಟುಂಬದವರು. ಸರ್, ಒಂದು ದಿನನಾದ್ರೂ ತಿರುಗಿ ನೋಡಿದ್ರ ಸರ್ ಅವ್ರಿಗೆ? ನಿಮ್ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ನೀವು ಬಂದು RSS ಬಗ್ಗೆ, ರಾಷ್ಟ್ರ ಸೇವೆಯ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ. ಬಾಬಾ ಸಾಹೇಬ್ ಸಂವಿಧಾನ ಇಷ್ಟೆಲ್ಲಾ ಮಾತಾಡೋಂತಾರೆ ನೀವು. ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದ್ಸರಿ ಏನಾದ್ರು ಬಾಯಿ ತೆರೆದ್ರ ಸರ್ ನೀವು? ಸರ್, ನಿಮ್ಮನ್ನ ಯಾಕೆ ಕೂಗುಮಾರಿ ಖರ್ಗೆ, ಪೈಲ್ಸ್ ಪ್ರಿಯಾಂಕಾ ಅಂತ ಅಶ್ವಥ್ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ರಿ? ಸುಮ್ನೆ ಯಾರು ಕರೆದಿಲ್ಲ ಸರ್. ಸರ್, ನಿಮ್ ಸರ್ಕಾರ ಬರೋದಕ್ಕಿಂತ ಮೊದಲು PSI ಹಗರಣ ಅಂತ ಬಾಯಿ ಬಡ್ಕೋತಾ ಇದ್ರಿ. ನಮ್ಮ ಹತ್ರ ದಾಖಲೆ ಇದೆ, ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ. ಇದೇ ನೀವು ಬೆಂಗಳೂರಿನಲ್ಲಿ, ಕಲಬುರಗಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ ಸರ್. ನಿಮ್ ಸರ್ಕಾರ ಬಂದು 2.5 ವರ್ಷ ಆಯ್ತು. PSI ಹಗರಣ ಏನಾಯ್ತು ಸರ್? ಬಿಟ್ ಕಾಯಿನ್ ಬಗ್ಗೆ ಬಹಳ ನೀವು ಓತ ಪ್ರೋತವಾಗಿ ಮಾತಾಡ್ತಿದ್ದಂತಹ ವ್ಯಕ್ತಿ, ಬಿಟ್ ಕಾಯಿನ್ ಹಗರಣ 6,500 ಕೋಟಿ ನುಂಗಾಕ್ಬಿಟ್ಟಿದ್ದಾರೆ ಅಂತ.
2.5 ವರ್ಷ ಆಯ್ತು ಬಿಟ್ಕಾಯಿನ್ ಹಗರಣ ಏನಾಯ್ತು ಸರ್? 40% ಸರ್ಕಾರ 40% ಸರ್ಕಾರ ಅಂತಂದ್ರೆ ಎನ್ಕ್ವೈರಿನೇ ಮಾಡ್ಲಿಲ್ವಲ್ಲ ಸರ್? ಆ ಎನ್ಕ್ವೈರಿ ಮಾಡ್ತೀವಿ, ಯಾವ್ದೋ ಹಗರಣಗಳು ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ನಡೆದಿರುವಂತ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತ್ ಮಾಡಿರಲ್ಲ ಸರ್. ಯಾಕೆ? ಪೇಸಿಎಂ ಅಂತಂದ್ರೆ ಅದನ್ನು ಕೂಡ ಪ್ರೂವ್ ಮಾಡಕ್ ನಿಮ್ ಕೈಲಿ 2.5 ವರ್ಷ ಆದ್ರೂ ಆಗಿಲ್ಲ. ನಿಮ್ಮನ್ ಕುಗುಮಾರಿ ಪೈಲ್ಸ್ ಪ್ರಿಯಾಂಕ ಅಂದಲ್ಲ ಇನ್ನೇನಂತಾರೆ ಸರ್? ನಿಮ್ಮನ್ ಕರೆಯೋದು ಈ ಕಾರಣಕ್ಕೋಸ್ಕರ ಸರ್. ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಐಟಿ ಬಿಟಿ ಮಿನಿಸ್ಟರ್, ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು, ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್. SLC ರಿಸಲ್ಟ್ ಬಂದ್ರೆ ಪರಿಸ್ಥಿತಿ ಹೇಗಾಗುತ್ತೆ ಸರ್? ನೀವು PUC ಫೇಲ್ ಆಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆನಿಮೇಷನ್ ಅಲ್ಲಿ, ನಿಮ್ಮನ್ನ ಐಟಿ ಬಿಟಿ ಬದಲು ಯಾವ್ದ್ರ ಆನಿಮೇಷನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನ ಮಾಡಬೇಕಿತ್ತು. ನಿಮ್ಮನ್ನ ನೀವು ಆ ಕಲಬುರಗಿ SSLC ರಿಸಲ್ಟ್ ಅಲ್ಲಿ ಲಾಸ್ಟ್ ಇಂದ ಫಸ್ಟ್ ಇಲ್ಲ ಸೆಕೆಂಡ್, ಪ್ರತಿ ವರ್ಷ ಹಿಂಗಾಗ್ತಿದೆ. ನೀವು ಓದಿಲ್ಲ, ನಿಮ್ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್? ನಿಮ್ಮಪ್ಪ ನೀವು ಇಬ್ಬರನ್ನ 45 ವರ್ಷದಿಂದ ಇದ್ದೀರಿ ಸರ್. ಏನ್ ಸರ್ ಮಾಡಿದ್ರಿ ನೀವು ಸಚಿವರಾಗಿ? ಇಷ್ಟು ಗುರುತರವಾದಂತ 2 ಖಾತೆಗಳನ್ನ ಇಟ್ಕೊಂಡು SSLC ರಿಸಲ್ಟ್ ಬಗ್ಗೆ ಅದನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದ್ದೀರಾ ಸರ್? ಏನಾದ್ರೂ ಅದರಿಂದ ಬದಲಾವಣೆ ಆಗಿದ್ಯಾ? ಮತ್ ಏನ್ ಸರ್ ಮಾತಾಡ್ತೀರಿ ನೀವು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಅರ್ಥ ಆಗುತ್ತಾ? ಹೋಲಿ ಅದ್ ಯಾವ್ದು ಮ್ಯಾಗಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು 9ನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಮಾದೇವ ಸರ್ ಅಲ್ಲಿ ಬುಕ್ಕೆ ಕೊಡ್ತಾರೆ. ಬಹಳ ಖುಷಿಯಿಂದ ತೊಳ್ತೀರಿ ನೋಡಿ. ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಕರ್ಕಶವಾದಂತಹ ಶಬ್ದವನ್ನ ಧ್ವನಿಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ, ಅಷ್ಟು ಬಿಟ್ರೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಸರ್. ಜೊತೆಗೆ ನೀವು ಎಲ್ಲಾ ವಿಷಯದ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ. 14th ಫೈನಾನ್ಸ್ ಕಮಿಷನ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕೆ ಇವಾಗ 3,500 ಕೋಟಿ ಬಂದಿದೆ, ಉತ್ತರ ಪ್ರದೇಶಕ್ಕೆ 18,000 ಕೋಟಿ ಬಂದಿದೆ ಅಂತ ನೀವು ಆ ಒಂದು ಹಳಸೋಗಿರೋ ಲಾಡು ಅವ್ರಿಬ್ರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ನೀವು